ಅಮೆರಿಕ ಇರಾನ್ ನಡುವೆ ಮೊದಲ ಹಂತದ ಮಾತುಕತೆ ಅಂತ್ಯ ಆಗಿದೆ. ಸ್ವಿಟ್ಜರ್ಲೆಂಡ್ನಲ್ಲಿ ಮೊದಲ ಹಂತದ ಮಾತುಕತೆ ಡೀಲ್ ಆಗಿದೆ. ಸುಮಾರು 80 ನಿಮಿಷ ನಡೆದಿದೆ ಮೊದಲ ಸುತ್ತಿನ ಮಾತುಕತೆ. ಸ್ವಿಟ್ಜರ್ಲೆಂಡ್ನಲ್ಲಿ ಮೊದಲ ಹಂತದ ಮಾತುಕತೆ, ಅಮೆರಿಕ ಇರಾನ್ ನಡುವಿನ ಮಾತುಕತೆ ಅಂತ್ಯ ಆಗಿರೋದು. ಸುಮಾರು 80 ನಿಮಿಷಗಳ ಕಾಲ ನಡೆದಿದೆ ಮೊದಲ ಸುತ್ತಿನ ಮಾತುಕತೆ. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ, ಹಲವು ಒಪ್ಪಂದಗಳಾಗಿದೆ. ವಶಪಡಿಸಿಕೊಂಡ ಆಸ್ತಿಗಳ ಬಿಡುಗಡೆ, ತೈಲ ರಫ್ತು ಪರಿಹಾರ, ಹರ್ಮೋಜ್ಗೆ ಭದ್ರತೆ ಒದಗಿಸುವುದನ್ನು ಸೇರಿ ಹಲವು ಒಪ್ಪಂದಗಳಾಗಿದೆ. ಅಮೆರಿಕ ಇರಾನ್ ನಡುವೆ ಮೊದಲ ಹಂತದ ಮಾತುಕತೆ ಅಂತ್ಯ ಆಗಿದೆ. ಸ್ವಿಟ್ಜರ್ಲೆಂಡ್ನಲ್ಲಿ ಮೊದಲ ಹಂತದ ಮಾತುಕತೆಯ ಡೀಲ್ ಆಗಿರೋದು. ಸುಮಾರು 80 ನಿಮಿಷಗಳ ಕಾಲ ನಡೆದಿದೆ ಮೊದಲ ಸುತ್ತಿನ ಚರ್ಚೆ, ವಿಚಾರಗಳು, ಒಪ್ಪಂದಗಳು ಇವೆಲ್ಲವೂ ಕೂಡ ಆಗಿದೆ. ಈಗೇನೇನು ವಶಪಡಿಸಿಕೊಂಡಿದ್ದಾರೆ ಆ ಆಸ್ತಿಗಳನ್ನು ಬಿಡುಗಡೆ ಮಾಡಬೇಕು, ತೈಲ ರಫ್ತು ಪರಿಹಾರ ಕೊಡಬೇಕು, ಹರ್ಮೋಜ್ಗೆ ಭದ್ರತೆ ಒದಗಿಸಬೇಕು, ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಸ್ವಿಟ್ಜರ್ಲೆಂಡ್ನಲ್ಲಿ ಡೀಲ್ ಆಗಿರೋದು. ಏನು ದಾಳಿಯಲ್ಲಿ ಆಗಿರುವಂಥ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಿರಂತರವಾಗಿ ಪರಿಹಾರದ ವಿಚಾರ ಆಗಿರ್ಬೋದು, ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದಂಥ ವಿಚಾರ ಆಗಿರ್ಬೋದು, ಹರ್ಮೋಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇನ್ನು ದಾಳಿಗಳು ಆಗದೇ ರೀತಿ ನೋಡಿಕೊಳ್ಳುವಂಥದ್ದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರವನ್ನು ಬಳಕೆ ಮಾಡಬಾರ್ದು, ಅದನ್ನು ತಯಾರು ಕೂಡ ಮಾಡಬಾರ್ದು. ಇಂಥ ಸಂದರ್ಭ ಬಂದರೂ ಕೂಡ ಈ ರೀತಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಸತತ 80 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿ ತದನಂತರದಲ್ಲಿ ಮಾತುಕತೆಯನ್ನು ಮಾಡಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಇರಾನ್ನ ತೈಲ ರಫ್ತಿಗೆ ಅನುಮತಿಯನ್ನು ನೀಡೋದು, ಇದರ ಜೊತೆಗೆ ಬಿಲಿಯನ್ ಗಟ್ಟಲೆ ಡಾಲರ್ ಮೌಲ್ಯದ ಆಸ್ತಿ ಬಿಡುಗಡೆ ಮಾಡಬೇಕು ಅಂತ. ಈಗಾಗಲೇ ಏನು ಸಿಕ್ಕಾಪಟ್ಟೆ ಲಾಸ್ ಆಗಿದೆ ದಾಳಿಯಿಂದಾಗಿ. ಭದ್ರತಾ ವಿಷಯಗಳ ಕುರಿತು ಚರ್ಚೆಗಳು ಕೂಡ ಆಗಿದ್ದಾವೆ. ಇನ್ನು ಹರ್ಮೋಜ್ಗೆ ಜಲಸಂಧಿ ಭದ್ರತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ.